ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಮೀರ್ ಅಹ್ಮದ್ ಖಾನ್ ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ನಜೀರ್ ಅಹ್ಮದ್ ಅವರು ಅಸಮಾಧಾನಗೊಂಡಿದ್ದಾರೆ ಅನ್ನೋದೆಲ್ಲರಿಗೂ ಗೊತ್ತಿತ್ತು. ಅವರನ್ನು ಮನವೊಲಿಸೋ ಪ್ರಯತ್ನವನ್ನು ಕಾಂಗ್ರೆಸ್ ಯಾಕೆ ಮಾಡಲಿಲ್ಲ? ಚುನಾವಣಾ ಪ್ರಚಾರಕ್ಕೆ ಕರೆಸ್ತೀವಿ ಅಂತ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದರು. ಸಿದ್ದರಾಮಯ್ಯನವರು ಬಹಿರಂಗ ಪ್ರಚಾರದಲ್ಲಿ ಅದರ ಬಗ್ಗೆ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು. ಯಾಕೆ ಜಮೀರ್ ಅಹ್ಮದ್ ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರ ಮಾಡಲಿಲ್ಲ? ಅಲ್ಲ, ಯಾರು ಮನವೊಲಿಸಬೇಕು? ಇದು ನಮ್ಮ ಮದುವೆನಾ ಕರೆಯೋಕ್ಕೆ? ಓಕೆ, ನಾವೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು. ನಾವು ಯಾವ ಪೋಸ್ಟಲ್ಲಿ ಮಂತ್ರಿ ಆಗಲಿ ಕಾರ್ಯಕರ್ತರಾಗಲಿ ನಮ್ಮ ಜವಾಬ್ದಾರಿ ಹೊಣೆಗಾರಿಕೆ. ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದೆ ಇದೆ. ಆ ಕರ್ತವ್ಯ ನಾವು ಮಾಡಿದ್ದೀವಿ. ಅಲ್ಲ, ಯಾರು ಕರೆಯುವಂಥ ಸಿಟಿ ಇಲ್ಲ ನಮಗೆ. ಶಾಮನೂರು ನಮ್ಮ ಮಲ್ಲಿಕಾರ್ಜುನ್ ನಮ್ಗೆ ಕರೆದ್ರ ನಮಗೆ ಪಾರ್ಟಿ ಹೇಳ್ತು, ನಾವು ಹೋಗ್ಬಿಟ್ಟು ನಿಂತ್ಕೊಂಡು 15 ದಿವಸ ಕೂತ್ಕೊಂಡು ಕೆಲಸ ಮಾಡಿ ಕಾರ್ಯಕರ್ತರಾಗಿ. ನಮ್ಮ ಹೋರಾಟ ಇದ್ದಿದ್ದು ಟಿಕೆಟ್ ಸಿಗೋವರೆಗೂ ನಾವೆಲ್ಲ ಕೇಳಿದ್ವಿ. ಅಲ್ಪಸಂಖ್ಯಾತರ ಕೊಡಿ ಕೇಳಿದ್ವಿ. ಅಂತಿಮವಾಗಿ ಹೈಕಮಾಂಡ್ ನಮ್ಮ ಸಹಮತದಿಂದ ಟಿಕೆಟ್ ಅನೌನ್ಸ್ ಆದ್ಮೇಲೆ ನಮ್ಮ ಧರ್ಮ, ನಮ್ಮ ಕರ್ತವ್ಯ ಹೋಗಿ ಗೆಲ್ಲಿಸ್ಬೇಕು. ನಾವು ಮುನ್ಸ್ಕೊಂಡಿರೋ ಪಕ್ಷದ ಕಾರ್ಯಕರ್ತರ ನಾವು ನಮ್ಗೇನು ಸಮಾಧಾನ ಮಾಡಬೇಕು, ಯಾಕೆ ಸಮಾಧಾನ ಮಾಡಬೇಕು? ಪಾರ್ಟಿ ಒಂದು ತೀರ್ಮಾನ ಆದ್ಮೇಲೆ ಪಾರ್ಟಿ ನಿಮ್ಗೆ ಅಧಿಕಾರ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕೊಟ್ಟಿರೋದು. ಚುನಾವಣೆ ಬರುವಾಗ ಪ್ರತಿಯೊಬ್ಬರು ಯಾವ ಮುಖಂಡರಾಗಿರಲ್ಲ, ಕಾರ್ಯಕರ್ತರಾಗಿರ್ತಾರೆ. ಇವತ್ತು ದಾವಣಗೆರೆಯಲ್ಲಿ ಮಂತ್ರಿಗಳು ಕಾರ್ಯಕರ್ತರಾಗಿ ಮನೆಗೆ ಹೋಗಿದ್ದಾರೆ, ಶಾಸಕರು ಮನೆಗೆ ಹೋಗಿದ್ದಾರೆ. ಅವ್ರಿಗೆಲ್ಲ ಕರೆದಿರೋರ? ಯಾರು ಕರೆದಿದ್ರು ಅವ್ರಿಗೆ? ಓಕೆ. ಸೊ ನಾನು ಹೇಳಿದ್ರೆ ಇಲ್ಲಿ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿಗೆ ಅರ್ಥಕೊಂಡು ನಾವು ಕೆಲಸ ಮಾಡಬೇಕು. ನಾನು 40 ವರ್ಷ ಆಯ್ತು ಕಾಂಗ್ರೆಸ್ ಅಲ್ಲಿ. ಬ್ಲಾಕ್ ಲೆವೆಲ್, ಕಾಲೇಜಿಂದ ರಾಷ್ಟ್ರ ಮಟ್ಟದಲ್ಲಿ 3 ಪ್ರೈಮ್ ಮಿನಿಸ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ ನಾನು. ರಾಜಕಾರಣ ತುಂಬಾ ನೋಡಿದ್ದೀವಿ. ಆದ್ರೆ ನಾವು ಸಿದ್ಧಾಂತಗಳು ಇಟ್ಕೊಂಡು ಬಂದಿರೋದು ಕಾಂಗ್ರೆಸ್ ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನೌನ್ಸ್ ಆದ್ಮೇಲೆ ನಮ್ಮೆಲ್ಲರ ಕರ್ತವ್ಯ ಗೆಲ್ಸೋ ಜವಾಬ್ದಾರಿ ನಮ್ದೆಲ್ಲ ಬರುತ್ತೆ. ಯಾರು ಕರೀರಿ, ಯಾರು ಬಿಡ್ಲಿ. ನಾನು ಹೇಳಿದೆ ಮದುವೆನ ಇದು ಕರಿಯಕ್ಕೆ ಬನ್ನಿ ಮದುವೆಗೆ ಅಂತ. ಇದು ನಮ್ಮ ಪಕ್ಷದ ಅಭ್ಯರ್ಥಿ. ಇದು ಓನ್ಲಿ ಸಿಂಬಲ್. ಸಮರ್ಥ ಇಸ್ ಓನ್ಲಿ ಸಿಂಬಲ್. ನಮ್ಮ ಕಾಂಗ್ರೆಸ್ಸಿನ ಹೋರಾಟ ಇದು. ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳ ಹೋರಾಟ. ನಮ್ಮ ಸರ್ಕಾರ 2 ವರ್ಷದ 8 ತಿಂಗಳು ಆಗಿದೆ. 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಆ ಗ್ಯಾರಂಟಿಗಳ ವಿಚಾರ ಇಟ್ಕೊಂಡು ನಾವು ಹೇಳ್ಬೇಕಾಗ್ತದೆ. ಬಿಜೆಪಿ ಸರ್ಕಾರವನ್ನು ಬೆತ್ತಲ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ಅವರ ವೈಫಲ್ಯಗಳು ಕೂಡ ಹೇಳಿದ್ದೀವಿ. ಈ ಚುನಾವಣೆಯಲ್ಲಿ ಶಾಮನೂರು ಶಿಕ್ಷಕರ ಕೆಲಸ ಕಾರ್ಯಗಳು ಮತ್ತು ನಮ್ಮ 5 ಗ್ಯಾರಂಟಿಗಳು ಈ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಶ್ರೀರಕ್ಷೆ ಆಗಲಿದೆ. ಸೊ ಅದರಿಂದ ಸಮರ್ಥ ಗೆಲ್ತಾ ಅಂತ ನಾವು ವಿಶ್ವಾಸ.